ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೂಡುವುದೇ ಮೂಡಲ ಹೊನಲು ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ. ಫ್ಲ್ಯಾಶ್ ಬ್ಯಾಕ್. ಥ್ಯಾಂಕ್ಸ್ ಕಣೋ, ಸಂಜೆ ನಾನೇ ಬರ್ತೀನಿ, ನೀನು ಬರೋದೇನು ಬೇಡ ಬಿಡು ಎಂದು ಕಾಲೇಜ್ ಎದುರು ಬೈಕ್ ಇಳಿದ ಭೂಮಿ ಆಯುಷ್ಗೆ ಹೇಳಿದಳು. ಸರಿ ಕಣೆ, ಹುಷಾರು ಎಂದು ಹೇಳಿದವನೇ ತನ್ನ ಬೈಕ್ ಸ್ಟಾರ್ಟ್ ಮಾಡಿ ತನ್ನ ಕೆಲಸದ ಕಡೆ ಮುಖ ಮಾಡಿದನು. ಕಾಲೇಜ್ ಗೇಟ್ ಎದುರು ಅವಳು ಬರೋದನ್ನೇ ಕಾಯುತ್ತಾ ನಿಂತಿದ್ದಳು ಅವಳ ಬೆಸ್ಟ್ ಫ್ರೆಂಡ್ ತಾಪ್ಸಿ. ಭೂಮಿ ಕೂಡ ಬಂದ ಕೂಡಲೇ ಇಬ್ಬರು ಕೂಡ ಗೇಟು ದಾಟಿ ಕಾಲೇಜ್ ಒಳಗೆ ಹೆಜ್ಜೆ ಹಾಕಿದರು. ಗೇಟ್ ದಾಟಿ 10-15 ಹೆಜ್ಜೆ ಮುಂದೆ ಬಂದಿರಬಹುದು ಅಷ್ಟೆ. ಅಷ್ಟರಲ್ಲಿಯೇ ಅವರ ಹಿಂದಿನಿಂದ ಅತಿ ವೇಗವಾಗಿ ಬಂದ ಬೈಕೊಂದು ಇನ್ನೇನು ಭೂಮಿಯನ್ನು ತಾಗುವಷ್ಟು ಹತ್ತಿರದಲ್ಲೇ ಪಾಸಾಗಿತ್ತು. ಅದು ಇದು ಎಂದು ತಾಪ್ಸಿಯ ಜೊತೆ ತನ್ನ ಪಾಡಿಗೆ ತಾನು ಮಾತಾಡಿಕೊಂಡು ಬರುತ್ತಿದ್ದ ಭೂಮಿಗೆ ಅಷ್ಟು ಹತ್ತಿರದಲ್ಲಿ ಇನ್ನೇನು ಗುದ್ದಿಯೇ ಬಿಡುವ ರೀತಿ ಬಂದ ಬೈಕ್ ನೋಡಿ ಹೆದರಿ ಹೋಗಿದ್ದಳು. ಜೊತೆಗೆ ಕಾಲೇಜ್ ಆವರಣದಲ್ಲಿ ಅಷ್ಟು ಸ್ಪೀಡಾಗಿ ಬಂದವನನ್ನು ನೋಡಿ ವಿಪರೀತ ಕೋಪ ಬಂದಿತು. ಅವನಿಗೆ ಬೈಯಲೆಂದು ಅವನ ಹಿಂದೆಯೇ ಬಂದಳು ಭೂಮಿ. ಇನ್ನೂ ಸ್ವಲ್ಪ ಮುಂದೆ ಬಂದು ಬೈಕ್ ನಿಲ್ಲಿಸಿದನು ಆ ವ್ಯಕ್ತಿ. ಅದರಿಂದ ಇಬ್ಬರು ಹುಡುಗರು ಕೆಳಗೆ ಇಳಿದರು. ಆ ಬೈಕ್ ಹಿಂದೆ ಕುಳಿತಿದ್ದವ, ಏನು ಬ್ರೋ ನೀನು ಈ ಸ್ಪೀಡಾಗಿ ಗಾಡಿ ಓಡಿಸೋದು? ನಮ್ಮ ಪ್ರಿನ್ಸಿ ಏನಾದರೂ ನೋಡಿದರೆ ಈಗಲೇ ನನ್ನ ಕಾಲೇಜಿಂದ ಹೊರಗಾಕಿರೋರು. ಅದಕ್ಕೆ ನಾನೇ ಹೋಗ್ತೀನಿ, ನೀನೇನು ಡ್ರಾಪ್ ಮಾಡೋಕ್ಕೆ ಬರೋದು ಬೇಡ ಅಂದಿದ್ದು ನಾನು. ಸರಿ, ಮೊದಲು ಹೋಗಿ ನೀನು ಎಂದು ದೂರಿನ ಧ್ವನಿಯಲ್ಲಿಯೇ ಹೇಳಿದನು. ಏನೋ ನೀನು ಇದನ್ನೇ ಸ್ಪೀಡ್ ಅಂತೀಯಲ್ಲ, ನಿನ್ನ ಹಾಗೆ ಕಾಲೇಜ್ ಟೈಮಲ್ಲಿ ನಾವೆಲ್ಲ ಹೇಗಿದ್ದೋ ಗೊತ್ತಾ? ನೀನಿದೆಯಾ ವೇಸ್ಟ್ ಬಾಡಿ ಥರ ಎಂದು ಅಸಡ್ಡೆಯಿಂದ ನುಡಿದು ಸುತ್ತಲೂ ನೋಡಿದ. ಸ್ಟೂಡೆಂಟ್ಸ್ ಎಲ್ಲ ತಮ್ಮ ಪಾಟಿಗೆ ತಾವು ಮಾತಾಡಿಕೊಂಡು ಕ್ಲಾಸ್ಗಳಿಗೆ ಹೋಗುತ್ತಿದ್ದರು. ಏನು ಕಾಲೇಜೋ ಇದು? ಇಲ್ಲಿ ರ್ಯಾಗಿಂಗ್ ಗೀಗಿಂಗ್ ಏನೂ ಇಲ್ವಾ ಕೇಳಿದ. ಆ ಥರ ಎಲ್ಲ ಏನೂ ಇಲ್ಲ ಬ್ರೋ, ತುಂಬ ಸ್ಟ್ರಿಕ್ಟು ನಮ್ಮ ಕಾಲೇಜ್ ಎಂದು ಉತ್ತರಿಸಿದ. ಏನು ಬೋರಿಂಗ್ ಲೈಫೋ ನಿಮ್ಮದೆಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲದೆ ಇರೋ ಲೈಫ್ ಕೂಡ ಒಂದು ಲೈಫಾ? ರ್ಯಾಗಿಂಗ್ ಮಾಡೋದ್ರಲ್ಲಿ ಎಷ್ಟು ಥ್ರಿಲ್ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿರೋ ಎಂದವನು ತಮ್ಮ ಎದುರಿನಲ್ಲಿಯೇ ಹೋಗುತ್ತಿದ್ದ ಇಬ್ಬರು ಹುಡುಗ ಹುಡುಗಿಯನ್ನು ಗತ್ತಿನಿಂದ ಕೂಗಿದನು. ಬ್ರೋ ಬೇಡ ಬ್ರೋ, ನನ್ನ ಮಾತು ಕೇಳು, ಸುಮ್ಮನೆ ಹೋಗು, ಇದು ನೀನು ಓದಿದ ಕಾಲೇಜ್ ಅಲ್ಲ ರ್ಯಾಗ್ ಮಾಡೋಕೆ ಎಂದು ಅವನನ್ನು ಕನ್ವಿನ್ಸ್ ಮಾಡೋಕೆ ನೋಡುತ್ತಾನೆ. ರ್ಯಾಗಿಂಗ್ ಮಾಡೋಕೆ ಯಾವ ಕಾಲೇಜ್ ಆದರೆ ಏನೋ ಎಂದು ಅವನ ಮಾತನ್ನು ತೆಗೆದುಹಾಕಿ ತನ್ನ ಮುಂದೆ ಬಂದು ನಿಂತಿದ್ದ ಇಬ್ಬರ ಕಡೆ ನೋಡಿದನು. ಏನು ನಿಮ್ಮಿಬ್ಬರ ಹೆಸರು ಕೇಳಿದ. ಗುಣೇಶ್, ಶ್ರೇಯಾ. ಯಾರು ನೀವು? ನಮ್ಮನ್ನ ಯಾಕೆ ಕರೆದಿದ್ದು ಕೇಳಿದ. ಯಾಕೂ ಇಲ್ಲ, ಬೋರ್ ಆಗ್ತಿತ್ತು, ಸ್ವಲ್ಪ ಎಂಟರ್ಟೈನ್ಮೆಂಟ್ಗೋಸ್ಕರ ಕರೆದೆ ಎಂದವ ಆ ಹುಡುಗಿಯ ಹತ್ತಿರ ಸರಿದು ಮೇಲಿನಿಂದ ಕೆಳಗಿನವರೆಗೂ ಅವಳನ್ನು ದಿಟ್ಟಿಸಿ, ಒಳ್ಳೆ ಫಿಗರ್ನೆ ಪಟಾಯಿಸಿದ್ಯಾ ಎಂದು ಒಂದು ರೀತಿಯಾಗಿ ಹೇಳಿ, ಫ್ರೆಂಚ್ ಕಿಸ್ ಕೊಡೋದು ಹೇಗೆ ಅಂತ ಗೊತ್ತಾ ನಿಂಗೆ? ಒಂದು ಸಾರಿ ಕೊಡು, ಹೇಗೆ ಕೊಡ್ತೀಯಾ ನೋಡ್ತೀನಿ. ಇನ್ ಕೇಸ್ ಕೊಡೋಕೆ ಬರಲಿಲ್ಲ ಅಂದರೆ ಪರವಾಗಿಲ್ಲ, ನಾನೇ ಹೇಳ್ಕೊಡ್ತೀನಿ ಎಂದಿದ್ದ. ಅವನ ಮಾತು ಹಾಗೂ ನೋಟದಿಂದ ಆ ಹುಡುಗಿಗೆ ಇರಿಸುಮುಡಿಸಾಗೋಕೆ ಶುರುವಾದರೆ ಆ ಹುಡುಗನಿಗೆ ಕೋಪವೇ ಬಂದಿತು. ಹೇಯ್, ಯಾರೋ ನೀನು? ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಅವಳು ನನ್ನ ಫ್ರೆಂಡ್ ಎಂದು ರೇಗಿದಂತೆ ಹೇಳಿ, ಇವನ ಜೊತೆ ಏನು ಮಾತು, ಬಾ ಶ್ರೇಯ ಎಂದು ಅವಳನ್ನು ಕರೆದುಕೊಂಡು ಅಲ್ಲಿಂದ ಹೊರಡಲು ನೋಡಿದನು. ಆಗ ಕೂಡಲೇ ಅವಳ ಕೈ ಹಿಡಿದು ಹೋಗದಂತೆ ತಡೆದರೆ ಅವನ ಜೊತೆ ಬಂದಿದ್ದ ಇನ್ನೊಬ್ಬ ಹುಡುಗನಿಗೆ ಗಾಬರಿಯಾಗಿತ್ತು. ಅವನ ಹುಚ್ಚಾಟ ನೋಡಿ, ಬ್ರೋ ಏನು ಮಾಡ್ತಾ ಇದ್ಯಾ? ಸುಮ್ಮನೆ ನ್ಯೂಸೆನ್ಸ್ ಬೇಡ, ಅವರನ್ನು ಹೋಗೋಕೆ ಬಿಡು ಎಂದನು. ನೀನು ಯಾಕೋ ಇಷ್ಟೊಂದು ಎದುರ್ತಾ ಇದೆಯಾ? ಸುಮ್ಮನೆ ಇಲ್ಲೇ ನೋಡಿಕೊಂಡು ಸೀನ್ ಎಂಜಾಯ್ ಮಾಡು ಸಾಕು ಎಂದವ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಬ್ಬರು ಎಂದನು. ಆಗ ಅವನಿಂದ ತನ್ನ ಕೈ ಬಿಡಿಸಿಕೊಳ್ಳಲು ಪರದಾಡುತ್ತಿದ್ದಳು ಆ ಹುಡುಗಿ. ಏಯ್, ಒಳ್ಳೆ ಮಾತಿನಲ್ಲಿ ಅವಳು ಕೈ ಬಿಟ್ಟರೆ ಸರಿ, ಇಲ್ಲ ಅಂದರೆ ಅದ್ರ ಕತೆನೇ ಬೇರೆ ಇರುತ್ತೆ ಎಂದ ಆತ. ಹೋ, ನನಗೆ ವಾರ್ನಿಂಗ್ ಕೊಡ್ತಾ ಇದೆಯಾ? ಬಿಡಲಿಲ್ಲ ಅಂದರೆ ಏನೋ ಮಾಡ್ತೀಯಾ? ಬರೀ ಕೈ ಹಿಡ್ಕೊಳ್ಳೋದಲ್ಲ, ತಪ್ಕೊಂಡು ಕಿಸ್ ಕೂಡ ಕೊಡ್ತೀನಿ ನೋಡು ಎಂದವ ನೇರವಾಗಿ ಅವಳ ಸೊಂಟ ತಪ್ಪಿ
ಅವಳ ಮುಖದತ್ತಿರ ಮುಖ ತಂದನು. ಇಲ್ಲಿವರೆಗೂ ಅವನು ಮಾಡುತ್ತಿದ್ದ ಹುಚ್ಚಾಟವನ್ನೆಲ್ಲ ಅಲ್ಲೇ ನಿಂತು ನೋಡುತ್ತಿದ್ದ ಭೂಮಿಗೆ ವಿಪರೀತ ಕೋಪ ಬಂದಿತ್ತು. ವೇಗವಾಗಿ ಅವನ ಬಳಿ ಬಂದವಳೆ ಬಲವಂತವಾಗಿ ಅವನಿಂದ ಆ ಹುಡುಗಿಯನ್ನು ಬಿಡಿಸಿ ಹಿಂದೂ ಮುಂದೂ ನೋಡದೆ ತನ್ನ ಬಲವನ್ನೆಲ್ಲ ಒಟ್ಟುಗೂಡಿಸಿ ಅವನ ಕಪಾಲಕ್ಕೆ ಬೀಸಿ ಹೊಡೆದಿದ್ದಳು. ಅವಳು ಕೊಟ್ಟ ಏಟಿಗೆ ಅಲ್ಲಿ ಇದ್ದವರೆಲ್ಲ ದಂಗಾಗಿದ್ದರು. ಯಾರೊಬ್ಬರು ಇದನ್ನು ನಿರೀಕ್ಷೆ ಮಾಡಿರಲೇ ಇಲ್ಲ. ಅದು ಕೂಡ ಭೂಮಿಯಿಂದ ಇಲ್ವೇ ಇಲ್ಲ. ಅವಳು ಹೊಡೆದ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡವ ಕೋಪದಲ್ಲಿ ಅವಳನ್ನೇ ದುರುಗುಟ್ಟಿ ನೋಡಲು ಶುರು ಮಾಡಿದ. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಅಲ್ಲೇ ನಿಂತುಕೊಂಡು ನೋಡುತ್ತಿರುವುದನ್ನು ನೋಡಿ ಕೋಪದ ಜೊತೆಗೆ ಅವಮಾನ ಕೂಡ ಆದ ಹಾಗೆ ಆಗಿತ್ತು ಅವನಿಗೆ. ಏಯ್, ಯಾರೇ ನೀನು? ಎಷ್ಟು ಧೈರ್ಯ ಇದ್ದರೆ ನನ್ನ ಮೇಲೆ ಕೈ ಮಾಡ್ತೀಯ? ಅಷ್ಟಕ್ಕೂ ನಾನು ಯಾರು ಅಂತ ಗೊತ್ತೇನೆ ನಿನಗೆ ಎಂದು ಸಿಟ್ಟಿನಲ್ಲಿ ಅಬ್ಬರಿಸಿದ. ನೀನು ಯಾರಾದರೆ ನನಗೇನೋ? ನನ್ನ ಪ್ರಕಾರ ಪಬ್ಲಿಕ್ನಲ್ಲಿ ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇರೋ 420 ನೀನು. ಇನ್ನು ಧೈರ್ಯದ ವಿಷಯಕ್ಕೆ ಬಂದರೆ ತಪ್ಪು ಮಾಡ್ತಾ ಇರೋ ನಿನ್ನಂಥ ಚಿಲ್ಲರೆ ರೌಡಿಗೆ ಹೊಡೆಯೋ ಅಷ್ಟು ಧೈರ್ಯ ಇದ್ದೇ ಇದೆ ಎಂದು ತೋರು ಬೆರಳು ತೋರಿಸಿ ಗುಡುಗಿದಳು. ಹೌದು ಕಣೆ, ನಾನು 420ನೇ. ಏನಿವಾಗ? ಅಷ್ಟಕ್ಕೂ ನಾನು ತಪ್ಕೊಂಡು ಕಿಸ್ ಮಾಡೋಕ್ಕೆ ಹೊರಟಿದ್ದು ಅವಳ ಜೊತೆ. ಅವಳೇ ಏನು ಮಾತಾಡದೆ ಸುಮ್ಮನೆ ಇರಬೇಕಾದ್ರೆ ಮಧ್ಯದಲ್ಲಿ ನಿಂದೇನೆ. ನಾನೇನಾದರೂ ನಿನ್ನ ಮೈ ಮುಟ್ಟೋಕ್ಕೆ ಬಂದನಾ ಎಂದು ಒಂದು ಹೆಜ್ಜೆ ಮುಂದೆ ಬಂದು ಅವಳ ಮುಖದ ಹತ್ತಿರ ತನ್ನ ಮುಖ ತರುತ್ತಾ ಹೇಳಿದ. ನನ್ನ ಜೊತೆ ಹಾಗೇನಾದರೂ ನಡ್ಕೊಂಡಿದ್ರೆ ಈಗ ಕೈಯಲ್ಲಿ ಬಿದ್ದಿರೋ ಏಟು ಕಾಲಲ್ಲಿ ಹಾಕಿರೋದ್ರಲ್ಲಿ ಬೀಳ್ತಾ ಇತ್ತು ಎಂದು ಕಣ್ಣಿನಲ್ಲೇ ಕೆಂಡ ಕಾರುತ್ತಾ ಹೇಳಿದಳು ಭೂಮಿ. ಇವರಿಬ್ಬರ ಜಗಳ ನೋಡಿ ತಾಪ್ಸಿಗೆ ವಿಪರೀತ ಭಯವಾಗುತ್ತಿತ್ತು. ಸಿಟ್ಟಿನಲ್ಲಿ ಅವನು ಏನು ಮಾಡಿಬಿಡುವನು ಎಂದು. ಇತ್ತ ಕಡೆ ಅವನ ಹಿಂದೆ ನಿಂತಿದ್ದ ಹುಡುಗನಿಗೂ ಅಷ್ಟೇ ಗಾಬರಿಯಾಗುತ್ತಿತ್ತು. ಇವನನ್ನು ಕಾಲೇಜ್ಗೆ ಕರೆದುಕೊಂಡು ಬಂದು ತಾನೇ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದುಕೊಳ್ಳುತ್ತಿದ್ದ. ಬ್ರೋ ಪ್ಲೀಸ್, ಇದೆಲ್ಲ ಬೇಡ ಬಾ ಬ್ರೋ. ಇದೇನಾದರೂ ದೊಡ್ಡ ಜಗಳ ಆದರೆ ನನ್ನ ಕಾಲೇಜಿಂದ ತೆಗೆದಾಕ್ತಾರೆ ಅಷ್ಟೆ. ಪ್ಲೀಸ್ ವಾಪಸ್ ಹೋಗೋಣ ನಡಿ ಬ್ರೋ ಎಂದು ಅವನ ಕೈ ಹಿಡಿದುಕೊಂಡು ಎಳೆಯುತ್ತಿದ್ದ. 1 ನಿಮಿಷ ಇರೋ. ಆಫ್ಟರ್ ಆಲ್ ಒಂದು ಹುಡುಗಿ ನನ್ನ ಕೆನ್ನೆಗೆ ಹೊಡೆದಿದ್ದಲ್ದೆ ನನ್ನ ಮುಂದೆನೇ ನಿಂತು ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ ಅಂದರೆ ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಹೋಗಬೇಕಾ? ನಾನು ಯಾರು ಅನ್ನೋದನ್ನು ಇವಳಿಗೆ ತೋರಿಸ್ಬರ್ತೀನಿರೋ ಎಂದವನು. ಏನೇ ಅಂದೆ? ನಿನ್ನ ಮುಟ್ಟಿದ್ರೆ ಚಪ್ಪಲಿಲಿ ಹೊಡಿತಿದ್ದೆ ಅಂತನಾ? ಅದು ಹೇಗೆ ಹೊಡಿತಿದ್ದೆ ಅಂತ ನಾನು ನೋಡಬೇಕು. ನೋಡೋಕೆ ಅವಳಿಗಿಂತ ನೀನು ಇನ್ನೂ ಸೂಪರಾಗಿದೆಯಾ. ಅವಳಿಗೆ ಕೊಡೋಕೆ ಹೊರಟಿದ್ದ ಕಿಸ್ನ ನಿಂಗೆ ಕೊಡ್ತೀನಿ, ಅದೇನು ಮಾಡ್ತೀಯೋ ಮಾಡು ಎಂದು ಸೊಕ್ಕಿನಿಂದ ನುಡಿದು ಬಿರುಸಾಗಿ ಭೂಮಿಯ ಕೆನ್ನೆಗಳನ್ನು ತನ್ನ ಕೈಯಿಂದ ಒತ್ತಿ ಹಿಡಿದುಕೊಂಡು ಅವಳ ಮುಖದತ್ತಿರ ಮುಖ ತಂದರೆ ತನ್ನ ಬಲವನ್ನೆಲ್ಲ ಒಟ್ಟುಗೂಡಿಸಿ ಅವನನ್ನು ತಳ್ಳಲು ಪ್ರಯತ್ನ ಮಾಡುತ್ತಿದ್ದಳು ಭೂಮಿ. ಅವನ ಉಡದ ಹಿಡಿತದಿಂದ ಎಷ್ಟೇ ಬಿಡಿಸಿಕೊಳ್ಳಲು ಪ್ರಯತ್ನ ಪಟ್ಟರೂ ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ. ಇಬ್ಬರ ತುಟಿಗಳಿಗೆ ಒಂದೇ 1 ಇಂಚಿನಷ್ಟು ಮಾತ್ರ ಅಂತರವಿದ್ದ ಸಮಯದಲ್ಲೇ ತನ್ನ ಬ್ಯಾಗಿನಲ್ಲಿ ಇದ್ದ ಸ್ಟೀಲ್ ವಾಟರ್ ಬಾಟಲ್ ಕೈಗೆಟಕಿಸಿಕೊಂಡು ಅವನ ತಲೆ ಗಿರ್ರೆನ್ನುವ ರೀತಿ ಜೋರಾಗಿ ಹೊಡೆದಿದ್ದಳು ಭೂಮಿ. ಏಟು ಬಿದ್ದ ಫೋರ್ಸ್ಗೆ ಅವಳನ್ನು ಬಿಟ್ಟು 2 ಹೆಜ್ಜೆ ಹಿಂದೆ ಹೋಗಿ ನಿಂತವನು ನೋವಿನಲ್ಲಿ ತಲೆ ಹಿಡಿದುಕೊಂಡಿದ್ದ. ಅಷ್ಟರಲ್ಲೇ ಭೂಮಿ ಕ್ಲಾಸಿನ ಹುಡುಗರು ಅವಳ ಸಹಾಯಕ್ಕೆ ಓಡಿ ಬಂದಿದ್ದರು. ಭೂಮಿಗೆ ತೊಂದರೆ ಕೊಡುತ್ತಿದ್ದವನ 2 ತೋಳುಗಳನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿಕೊಂಡರು. ಅವರು ಅವನನ್ನು ಹಾಗೆ ಹಿಡಿದುಕೊಂಡ ಕೂಡಲೇ ಕಾಲಿಗೆ ಹಾಕಿದ್ದ ತನ್ನ ಚಪ್ಪಲಿಯನ್ನು ಹೊರಗೆ ತೆಗೆದವಳು ಏಕಾಏಕಿ ಅವನ ಕೆನ್ನೆಗೆ ಬೀಸಿ ಹೊಡೆದಿದ್ದಳು. ಭೂಮಿಯ ಆ ಪಾಟಿ ಧೈರ್ಯವನ್ನು ನೋಡಿ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲ ಅಚ್ಚರಿಗೊಂಡಿದ್ದರು. ಪ್ರತಿದಿನ ತಾನಾಯಿತು ತನ್ನ ಕೆಲಸವಾಯಿತು ಎಂದುಕೊಂಡೇ ಇರುತ್ತಿದ್ದವಳು ಇಂದು ಕಾಳಿಯ ಅವತಾರವನ್ನೇ ತಾಳಿರುವುದು ಎಲ್ಲರ ಆಶ್ಚರ್ಯವನ್ನು ಜಾಸ್ತಿ ಮಾಡಿತ್ತು. ನಂತರ ಚಪ್ಪಾಳೆ, ವಿಶಿಲ್ ಹಾಗೂ ಜೋರು ಜೋರಾಗಿ ಅವಳ ಹೆಸರನ್ನು ಕೂಗುತ್ತಾ ಅವಳನ್ನು ಹುರಿದುಂಬಿಸುತ್ತಿದ್ದರು. ಒಂದೇ 1 ಏಟಿಗೆ ಸಮಾಧಾನಗೊಳ್ಳದೆ 2 ಕೆನ್ನೆಗೆ ಮನಸ್ಸೋ ಇಚ್ಛೆ ಬಾರಿಸಿ, ನಿನ್ನ ದರ್ಪ ದೌರ್ಜನ್ಯ ಏನೇ ಇದ್ರೂ ನಿನ್ನ ಮನೇಲಿಟ್ಕೋ. ಪಬ್ಲಿಕ್ನಲ್ಲಿ ತೋರ್ಸೋಕೆ ಬಂದರೆ ಇಷ್ಟು ದಿನ ನೀನು ಬದುಕಿದೆ ಅನ್ನೋದಕ್ಕೆ ಯಾವ ಸುಳಿವು ಇರದ ಹಾಗೆ ಆಗೋಗ್ತೀಯ. ಇಲ್ಲಿರೋರೆಲ್ಲ ಹುಚ್ಚ ನಾಯಿಗೆ ಹೊಡೆದ ಹಾಗೆ ಹೊಡೆಯೋಕ್ಕೂ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ಎಂದು ತೋರು ಬೆರಳು ತೋರಿಸಿ ಅವನಿಗೆ ವಾರ್ನ್ ಮಾಡಿದಳು. ಅವನ ನಡವಳಿಕೆಯಿಂದಾಗಿ ಭೂಮಿ ತನ್ನ ಟೆಂಪರ್ ಪೂರ್ತಿ ಕಳೆದುಕೊಂಡಿದ್ದಳು. ಅಷ್ಟರಲ್ಲೇ ಅಲ್ಲಿಗೆ ಪ್ರಿನ್ಸಿಪಾಲ್ ಜೊತೆಗೆ ವಾಚ್ಮ್ಯಾನ್ ಕೂಡ ಓಡಿ ಬಂದು ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಕೂಡ ಅಲ್ಲಿಂದ ಚದುರಿಸಿ
ಅವನನ್ನು ಕಾಲೇಜ್ ಕ್ಯಾಂಪಸ್ಸಿಂದ ಹೊರಗಾಕಿದರು. ಕಾಲೇಜ್ ಗೇಟಿನ ಹೊರಗೆ ನಿಂತಿದ್ದವನು ತನಗಾದ ಅವಮಾನದಿಂದ ಕುದ್ದು ಹೋಗಿದ್ದ. ಅವನಿಗೆ ಎಲ್ಲರ ಹತ್ತಿರ ಈ ರೀತಿ ಅವಮಾನ ಮಾಡಿಸಿಕೊಂಡು ಹೊರಗೆ ಬಂದೆ ಅನ್ನೋ ಕೋಪಕ್ಕಿಂತ ಇಷ್ಟೆಲ್ಲ ಆಗೋಕೆ ಕಾರಣಲಾದ ಭೂಮಿಯ ಮೇಲೆ ವಿಪರೀತ ಕೋಪ ಬಂದಿತ್ತು. ನನ್ನ ಇಡೀ ಜೀವನದಲ್ಲೇ ಈ ರೀತಿ ಅವಮಾನ ಯಾರೂ ಮಾಡಿರಲಿಲ್ಲ. ನಾನು ಯಾರು, ನನ್ನ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನು ತಿಳ್ಕೊಳ್ದೆ ಅಷ್ಟು ಜನರ ಮುಂದೆ ನನ್ನ ಕೆನ್ನೆಗೆ ಹೊಡೆದು ತುಂಬ ಅಂದರೆ ತುಂಬಾ ತಪ್ಪು ಮಾಡಿಬಿಟ್ಟೆ ಕಣೆ ನೀನು. ನಿಂಗಿರೋ ಈ ಸೊಕ್ಕನ್ನು ಮುರಿದು ನನ್ನ ಕಾಲು ಚಪ್ಪಲಿ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ನಮ್ಮ ಅಪ್ಪಂಗೆ ಹುಟ್ಟಿದ ಮಗನೇ ಅಲ್ಲ ಎಂದು ಹಲ್ಲು ಕಡಿಯುತ್ತಾ ತನ್ನಲ್ಲೇ ಶಪಥ ಮಾಡಿಕೊಂಡಿದ್ದ. ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ವಾಸ್ತವ ಮುಂದುವರಿಯುತ್ತೆ.